ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಶ್ರೀಮತಿ ಮಂಜುಳಾ ಕುಲಕರ್ಣಿ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಹುಬ್ಬಳ್ಳಿಯಲ್ಲೇ? ಹೆಗ್ಗೇರಿ ಕಾಲನಿಯಿಂದ. ಅಲ್ಲ, ನೀವು ಹುಬ್ಬಳ್ಳಿಯಿಂದ ಬಂದಿಲ್ಲ, ನಾವು ಹುಬ್ಬಳ್ಳಿಗೆ ಬಂದಿದ್ದೇವೆ. ಓಕೆ, ತಮಗೆ ನಾನು ಶ್ರೀರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನಮ್ಮ. ಮೊದಲನೇ ಪ್ರಶ್ನೆ, ಶ್ರೀಹರಿಯು ವೇದವ್ಯಾಸರೆಂದು ಪ್ರಸಿದ್ಧರಾಗಲು ಕಾರಣವೇನು? ಶ್ರೀಹರಿಯು ವೇದವ್ಯಾಸರೆಂದು ಪ್ರಸಿದ್ಧರಾಗಲು ಕಾರಣವೇನು? ಅವರು ಬಹಳಷ್ಟು ವೇದಗಳನ್ನು ವಿಭಜಿಸಿ ಬರೆದಿದ್ದಕ್ಕೆ ಸಲುವಾಗಿ ಅವರಿಗೆ ವೇದವ್ಯಾಸರೆಂದು ಪ್ರಸಿದ್ಧಿ. ಸರಿಯಾದ ಉತ್ತರ. ಮಧ್ವಾಂತರ್ಗತ ವೇದವ್ಯಾಸ ಶುದ್ಧ ಮೂರುತಿಗೆ ಸರ್ವೇಶ. ವೇದವಾದಿಗಳೆಲ್ಲ ಕೆಳಲು ತತ್ವವಾದಿ ಜನರು ಬಾಯಿ ಬಿಡಲು. ಮೇದಿನಿ ಸುರರು ಕಂಗೆಡಲು ನಾನಾ ವೇದಗಳ ವಿಭಾಗಿಸಲು. ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ ವಾದಿಗಳ ನಿರ್ವಾದ ಮಾಡಿದ ಸಾಧು ವಂದಿತ ಬಾದರಾಯಣ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ. ಅದಕ್ಕೆ ಅವ್ರಿಗೆ ಏನಂತಂದ್ರು, ಇದು ಏನು ವೇದಗಳನ್ನು ಇದು ಮಾಡಿದ್ರು ವೇದವ್ಯಾಸರು ಅಂತೇಳಿ ಪ್ರಸಿದ್ಧರಾದರು. ಇನ್ನು ಎರಡನೇ ಪ್ರಶ್ನೆ ತಮಗೆ, ಅಯೋಧ್ಯೆಯ ಯಾವ ರಾಜನ ತಲೆಯ ಮೇಲೆ ತನ್ನ ಅಂಗೈಯಿಂದ ಹೊಡೆದು ರಾವಣನು ಆತನಿಗೆ ಅವಮಾನವನ್ನು ಮಾಡಿದನು? ಅಯೋಧ್ಯೆಯ ಯಾವ ರಾಜನ ತಲೆಯ ಮೇಲೆ ತನ್ನ ಅಂಗೈಯಿಂದ ಹೊಡೆದು ಆತನಿಗೆ ಅವಮಾನವನ್ನು ಮಾಡ್ತಾನೆ? ಅವ್ರು ಯಾರು? ಅನರಣ್ಯನ ತಲೆಯ ಮೇಲೆ ಹೊಡೆದು ಅವಮಾನವನ್ನು ಮಾಡುದು. ಅನರಣ್ಯ ಹೆಸರು. ಸರಿಯಾದ ಉತ್ತರ. ತಮಗೆಮ್ಮ ಮೂರನೇ ಪ್ರಶ್ನೆ, ಒಮ್ಮೆ ದಶರಥ ಮಹಾರಾಜರು ದಾನವರೊಡನೆ ಯುದ್ಧವನ್ನು ಮಾಡುತ್ತಿರುವಾಗ ಅಕಸ್ಮಾತ್ ರಥದ ಚಕ್ರದ ಕೀಲವು ಜಾರಿ ಕೆಳಗೆ ಬಿದ್ದಾಗ ಅದರ ಅಪಾಯವನ್ನರಿತು ಯಾರು ತನ್ನ ಬಲಗೈಯನ್ನು ಚಕ್ರದ ಕೀಲಿನ ಸ್ಥಾನದಲ್ಲಿಟ್ಟು ರಥವನ್ನು ರಕ್ಷಿಸಿದರು? ಕೈಕೇಯಿ, ಮೂರನೆಯ ಹೆಂಡತಿಯಾದ ಕೈಕೇಯಿ. ಸರಿಯಾದ ಉತ್ತರ. ಯುದ್ಧದಲ್ಲಿ ಅಕಸ್ಮಾತ್ ರಥದ ಚಕ್ರ ಕೀಲಿ ಜಾರಿ ಬಿಡುತ್ತದೆ, ಅವಾಗ ರಕ್ಷಣೆ ಮಾಡ್ತಾಳೆ ಅವಳು. ಯಾರೋ ಕೈಕೇಯಿ, ಯುದ್ಧ ನಿಪುಣಳು ಅಕ್ಕಿನೂ ಕೂಡ. ಅವಾಗೆಲ್ಲ ಹಾಗೆ ಇರ್ತಿದ್ರು ಅವರು ಕೂಡ. ಮಹಾರಾಣಿಯರು ಕೂಡ ಏನು ಕಮ್ಮಿ ಇಲ್ಲ, ಅವರು ಯುದ್ಧದಲ್ಲಿ ನಿಪುಣರಾಗಿರ್ತಿದ್ರು. ಅಂತ ಒಂದು ಎಲ್ಲ ಯಾರು ಮಾಡದೇ ಇದ್ದಂಥ ದೊಡ್ಡ ಕಾರ್ಯವನ್ನು ಮಾಡ್ತಾಳೆ. ಅದಕ್ಕೆ ವರವನ್ನು ಕೊಟ್ಟು ಇದು ಅಂದರೆ ಏನು ಕಥೆ ಶುರು ಆಯ್ತು. ಇನ್ನು ಕೊನೆಯ ಪ್ರಶ್ನೆ ತಮಗೆ, ಪೂರ್ವ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಯಾರನ್ನು ಕಳುಹಿಸಿದನು? ವಿನೂತ ಎಂಬ ವಾನರನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದರು. ವಿನೂತವೆಂದು ಕರೆಕ್ಟೇನಾ? ಹೇಳಿ, ಇನ್ನೊಂದ್ಸಲಿ ಹೇಳಿ. ವಿನತ ವಿನೂತ ಬೇರೆ ಹೆಸರು. ವಿನತ ಎಂಬ ವಾನರನನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದನು ಅಲ್ವಾ? ವಿನತ ಸರಿಯಾದ ಉತ್ತರ. ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಾನು TTD ಇದು ಮೆಂಬರ್ ಇದ್ದೀನಿ. ನಮ್ಮ ಮಂತ್ರಾಲಯ ಮತ್ತು ಎರಡರಲ್ಲೂ ಇದ್ದೀನಿ. ಎಲ್ಲ ಕಡೆನೂ ಹೋಗಿ ಬಂದೀವಿ. ಮಂತ್ರಾಲಯ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರಲ್ಲೂ ಆ್ಯಕ್ಟಿವ್ ಆಗಿದ್ದೀರಾ. ಎಲ್ಲ ತಮ್ಮ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು.